ಆರೋಪ ಇದೆ. ನಟರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ದರ್ಶನ್ ಟಾರ್ಗೆಟ್ ಮಾಡಿದ್ರಿ, ಸುದೀಪ್ ಅವ್ರನ್ನು ಟಾರ್ಗೆಟ್ ಮಾಡ್ತಾರೆ ಸರ್ಕಾರ. ಸರ್, ಡಿ ಕೆ ಶಿವಕುಮಾರ್ ಅವರು ನೆಟ್ಟು ಬೋಲ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ತದನಂತರ ಆ ರೀತಿ ನೆಟ್ಟು ಬೋಲ್ಟ್ ಹೇಳಿಕೆಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ನಾನೇ ಅದನ್ನು ಬೇಡ ಅಂತ ಹೇಳಿದ್ದೀನಿ, ಅದನ್ನು ಈಗಾಗಲೇ ಹೇಳಿಕೆನೂ ಕೊಟ್ಟಿದ್ದೀನಿ. ಬಿ ಜೆ ಪಿಯವರಿಗೆ ಮತ್ತು JDS ಅವರಿಗೆ ಬೇರೆ ಕೆಲಸ ಇಲ್ಲ, ಆರೋಪ ಮಾಡೋದು, ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡೋಂಥದ್ದು. ಅದ್ರ ಬಗ್ಗೆ ಈಗ ನಮ್ಮ ನರೇಂದ್ರ ಸ್ವಾಮಿನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಕೆರೆ ನೀರು ಏನಾಗಿದೆ ಅಂತ ಅನ್ನೋದು ಇದೆಲ್ಲ ಒಂದಿಷ್ಟು ಪ್ರೊಸೀಜರ್ಗಳು. DC ಇವರು ಅವ್ರಿಗೆ ಸರ್ಕಾರ ಆಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ, ಸರ್ಕಾರ ಆಗಲಿ ಯಾವ ಕಲಾವಿದರ ಮೇಲೂ ದ್ವೇಷ ತೀರಿಸುವಂಥ ಅವಶ್ಯಕತೆ ಇಲ್ಲ. ಅಂಥ ದ್ವೇಷದ ರಾಜಕಾರಣ ಮಾಡೋಂಥ ಅವಶ್ಯಕತೆ ನಮಗಿಲ್ಲೇ ಇಲ್ಲ. ದ್ವೇಷದ ರಾಜಕಾರಣ ಎಂದೂ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಯಾರೂ ನಮ್ಮ ಕಾಂಗ್ರೆಸ್ ಪಕ್ಷದವರು ದ್ವೇಷದ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಸರಿ, ಈಗ ಅವರೂ ಹೇಳಿದಾರಲ್ಲ, ಮನವಿ ಮಾಡಿದ್ಗಳೇ ನಾವು ಮಾಡೋಕ್ಕಾಗಲ್ಲ ಅಂತ ನಾನು ಮಾಧ್ಯಮದಾಗ ನೋಡಿದ್ದೀನಿ. ಬಂದು ಮನವಿ ಮಾಡಿದ್ಗಳೇ ನಾವು ಮಾಡೋಕ್ಕಾಗತ್ತಾ ಅಂತ ನರೇಂದ್ರ ಸ್ವಾಮಿನೂ ಹೇಳಿದ್ದಾರೆ. ಕೆಲವೊಂದಿಷ್ಟು ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ಮನವಿ ಮಾಡಿದರೆ ಮಾಡೋಕ್ಕಾಗಲ್ಲ, ಕೆಲವೊಂದಿಷ್ಟು ಅದ್ರ ಬಗ್ಗೆ ವಿಚಾರ ಮಾಡಿ ನಿರ್ಧಾರ ತೊಗೊತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಅಧ್ಯಕ್ಷರವರು, ಆ ಇಲಾಖೆ ಸಂಬಂಧಪಟ್ಟಂಥ ಇಲಾಖೆ ಅಧ್ಯಕ್ಷ ನರೇಂದ್ರ ಸ್ವಾಮಿಯವರು ಹೇಳಿದ್ದಾರೆ. ಅದಕ್ಕೆ ಅಂಥ ದ್ವೇಷ ಮತ್ತೊಂದು ಮಾಡೋಕ್ಕಾಗಲ್ಲ. ಎಲ್ಲದೂ ಕಾನೂನು ರೀತಿ ಒಳಗನೆ ಏನು ಕೆಲಸ ಮಾಡ್ಬೇಕಾಗೈತೆ ಮಾಡ್ತೀವಿ. ಅದನ್ನೇ ಹೇಳಿದ್ನಲ್ಲ, ಈಗ ಸಮಸ್ಯೆ ಇರೋದು ನಿಮ್ಮ ಅಭಿಪ್ರಾಯ ಏನು? ಮಾಡ್ಬೇಕಂತೀರಾ ಮಾಡ್ಬೇಡಂತೀರಾ? ನಾನು ಹೇಳಕ್ಕಂತೀನಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದನ್ನು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಕ್ಲಾರಿಫಿಕೇಷನ್ನು ಕೊಟ್ಟಿದ್ದಾರೆ. ಮನವಿ ಮಾಡಿದ್ರೇನೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾದಂಥ ಕ್ಲಾರಿಫಿಕೇಷನ್ ನರೇಂದ್ರ ಸ್ವಾಮಿಯವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕಾನೂನಿನೊಳಗೆ ಏನು ಅವಕಾಶ ಇದೆ ಅವನ್ನ ಮಾಡ್ತೀವಿ. BJP JDS ಹೇಳ್ತಿರುವಂಥದ್ದು ನಾಗೇಂದ್ರ ಅದನ್ನು ಟಾರ್ಗೆಟ್ ಆಯಿತು, ಇದೀಗ ಸುದೀಪ್ ಅವರು ಟಾರ್ಗೆಟ್ ST ಸಮುದಾಯ ಎಲ್ಲ ಹೇಳಿಕೆಗೆ ಮತ್ತು ಇದು ಇರಲಾರ್ದ ಮನಸ್ಸಿನೊಳಗೆ ಏನಾದರೂ ಒಂದು ದ್ವೇಷ ತುಂಬಿಸುವಂಥ ಕೆಲಸ BJP ಅವ್ರು ಮಾಡೋದು. ಯಾಕೆ ಇದು ಸುದೀಪ್ ಅವರು ಟಾರ್ಗೆಟ್ ಆಗ್ತಾರೆ? ಏನು ಸಂಬಂಧ? ಶೋ ನೋಡ್ರಿ, ಅವ್ರು ಶೋ ನಡೆಸೋದಕ್ಕೂ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೂ ಏನು ಸಂಬಂಧ? ಎಲ್ಲ ಕಂಪ್ಲೀಟ್ ಆಗಿದ್ದಾವೆ, ಏನು ಎಂತು ಅನ್ನೋದು ನಿಮಗೂ ಗೊತ್ತಿದೆ, ಮಾಹಿತಿ ನಿಮ್ಮ ಹತ್ರನೂ ಇದೆ. ಯಾರು ಕಂಪ್ಲೇಂಟ್ ಕೊಟ್ಟರು, ಯಾರು ಎಲ್ಲಿ ಹೋಗಿ DC ಅವರು ಏನು ಅಲ್ಲಿದ್ದಂಥ DC ಸುದೀಪ್ ಅವ್ರಿಗೇನು ಸಮಸ್ಯೆ ಇದೆನಾ? ಇಲ್ಲ, ಸುಮ್ಮನೆ ನೋಡಿ, ವಾಸ್ತವ ಸತ್ಯವನ್ನು ಮಾತಾಡಲಿ. BJP ಅವ್ರಿಗೆ ಏನೇನೋ ಅವ್ರಿಗೆ ದ್ವೇಷ ಮತ್ತು ಮನಸ್ಸನ್ನು ಕೆಡಿಸುವಂಥ ಕೆಲಸ ಮುಂಜಾನಿಂದ ಸಾಯಂಕಾಲವರೆಗೂ BJP ಅವ್ರ ಕೆಲಸ. ಹೀಗಾಗಿ ಇಲ್ಲಿದ್ದದನ್ನೇ ಕಾಂಗ್ರೆಸ್ ಆಗಿದ್ದದನ್ನೇ ಚೆಲುವಾದ ನಾರಾಯಣ ಸ್ವಾಮಿ ಚೆನ್ನಾಗಿದ್ದರು, BJP ಪೂರ ಕೆಟ್ಬಿಟ್ಟಿದ್ದಾರೆ. ಅವರು ಬಾಯಿ ತೆಗೆದ್ರೆ ಬೇರೆ ಹವಾ ಬರ್ತಾವೆ. CM